ನಮಸ್ಕಾರ ಬಸ್ಸು ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಶುಭೋದಯ ಮ್ಯಾಮ್. ಇವತ್ತಿಂದ ನಮ್ಮ ಕರ್ನಾಟಕ ಬುಲ್ಡೋಸರ್ಸ್ನ ಹಾವಳಿ ಸ್ಟಾರ್ಟು. CCL ಆಲ್ರೆಡಿ ಸ್ಟಾರ್ಟ್ ಆಗಿ 2 ದಿನ ಆಗಿದೆ, ಬಟ್ ಆದರೂ ನಮಗೆ ಇವತ್ತು CCL ಸ್ಟಾರ್ಟ್ ಆಗ್ತಿದೆ. ಯಾಕಂದರೆ ಬೆಂಗಳೂರು ಬುಲ್ಸೇ ಬರ್ತಾ ಇರ್ತೀವಿ. ಕರ್ನಾಟಕ ಬುಲ್ಡೋಸರ್ಸು ಆಡ್ತಾ ಇರೋದು ಮೊದಲನೇ ಮ್ಯಾಚು ಮುಂಬೈ ಹೀರೋಸ್ ಮೇಲೆ. ಏನೋ ಒಂಥರ ಹೋಮ್ ಸ್ಟೇಡಿಯಂ ಅದು ಇದೆಲ್ಲ ಏನಿಲ್ಲ, ಶಾರ್ಜಾದಲ್ಲಿ ಆಡ್ತಾ ಇರೋವಂಥದ್ದು. ಯಾಕಂದರೆ ಬೆಂಗಳೂರಲ್ಲಿ ಇಟ್ಟಿರೋ ಮ್ಯಾಚು WPL ಎಲ್ಲ ಆಡ್ತಾ ಇರೋದ್ರಿಂದ ಬೆಂಗಳೂರನ್ನ ಒಂದು ಸ್ವಲ್ಪ ಅವಾಯ್ಡ್ ಮಾಡಿ ಇಟ್ಬಿಟ್ಟಿದ್ದಾರೆ ಅಷ್ಟೇ. ನೋಡೋಣ ನೆಕ್ಸ್ಟ್ ಸೀಸನ್ ಆದರೂ ಅಟ್ಲೀಸ್ಟ್ ಬೆಂಗಳೂರಲ್ಲಿ ಇಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಮ್ಯಾಚ್ಗಳನ್ನ. ಈ ಸೀಸನ್ ಯಾವುದೇ ಮ್ಯಾಚು ಕೂಡ ಬೆಂಗಳೂರಲ್ಲಿ ಇಲ್ಲ, ಯಾಕಂದರೆ WPL ಇರೋದ್ರಿಂದ. ಸೊ ಓಕೆ, ಇವತ್ತು ಮೊದಲನೇ ಮ್ಯಾಚು ಮುಂಬೈ ಹೀರೋಸ್ ಮೇಲೆ ಆಡ್ತಾ ಇದ್ದಾರೆ. ಇವತ್ತು ಮೊದಲನೇ ಮ್ಯಾಚ್ ಅದು 2:30 ಮ್ಯಾಚ್. ಇವತ್ತು ಡಬಲ್ ಹೆಡರ್ ಇದೆ. ಫಸ್ಟ್ನೇ ಮ್ಯಾಚ್ ಬಂದ್ಬಿಟ್ಟು ಚೆನ್ನೈ ರೈನೋಸ್ ಅವರು ಆಡ್ತಾ ಇದ್ದಾರೆ ಪಂಜಾಬ್ ದಿಶೇರ್ ಮೇಲೆ. ಇಬ್ರು ಕೂಡ ಮೊದಲನೇ ಮ್ಯಾಚ್ ಅವರು ಕೂಡ ಆಡ್ತಿದ್ದಾರೆ, ನಾವು ಕೂಡ ಮೊದಲನೇ ಮ್ಯಾಚ್ ಆಡ್ತಾ ಇದ್ದೀವಿ. ಕೇರಳ ಸ್ಟ್ರೈಕರ್ಸ್ ಆಲ್ರೆಡಿ 2 ಮ್ಯಾಚ್ನ ಮುಗಿಸ್ಬಿಟ್ಟಿದ್ದಾರೆ. ಒಟ್ನಲ್ಲಿ ಒಂಥರ ಪ್ಯಾಟರ್ನೇ ವಿಚಿತ್ರ ಗುರು ಈ CCL ಪ್ಯಾಟರ್ನ್. ಲಾಸ್ಟ್ ಟೈಮ್ ತಂದಂಥ ಪ್ಯಾಟರ್ನ್ ಇದು. ಎರಡು ಒಂಥರ ಈ T20 ಟೆಸ್ಟ್ನ ನೋಡ್ದಂಗೆ ಇರುವಂಥ ಪ್ಯಾಟರ್ನ್ ಇದು. 2 ಇನ್ನಿಂಗ್ಸ್ ಬ್ಯಾಟಿಂಗ್ ಬರೋದು, ಟೋಟಲ್ ಆಗಿ 4 ಇನ್ನಿಂಗ್ಸ್ ಇರುತ್ತೆ. ರೀಸನ್ ಬಿಹೈಂಡ್ ಇಟ್ ಸಿಂಪಲ್. ಏನಕ್ಕೆ 4 ಇನ್ನಿಂಗ್ಸ್ ಮಾಡಿದ್ದಾರೆ ಅಂತಂದ್ರೆ, ಸ್ವಲ್ಪ ವಯಸ್ಸಾಗಿರುವಂಥ ಕ್ರಿಕೆಟರ್ಸು ಆಡ್ತಾ ಇರ್ತಾರೆ, ಸ್ವಲ್ಪ ಯಂಗ್ಸ್ಟರ್ಸ್ ಇರ್ತಾರೆ. ಆಲ್ಮೋಸ್ಟ್ ಎಲ್ಲ 30 ಕ್ರಾಸ್ ಮಾಡಿರುವಂಥ ಪ್ಲೇಯರ್ಸ್ಗಳು ಸುಮಾರು ಜನ ಆಡ್ತಾ ಇರ್ತಾರೆ. ಅದರಿಂದ ಡ್ರೈನ್ ಔಟ್ ಆಗದೆ ಇರಲಿ, ಸ್ಟ್ರೆಸ್ ಎಲ್ಲ ಏನೂ ಆಗದೆ ಇರಲಿ ಅಂತ ಈ ಥರ ಒಂದು ಪ್ಯಾಟರ್ನ್ ಮಾಡಿದರೆ, ಸ್ವಲ್ಪ ರಿಕವರ್ ಆಗಲಿ ಅಂತ ಈ ಒಂದು ಟೈಮ್ ಫ್ರೇಮ್ ಗ್ಯಾಪ್ ಸಿಗುತ್ತಲ್ಲ, 1 ಇನ್ನಿಂಗ್ಸ್ ಆದಮೇಲೆ ಒಂದು 10 ನಿಮಿಷ ಗ್ಯಾಪು ಅಥವಾ ಒಂದು 15 ನಿಮಿಷ ಗ್ಯಾಪು ಸಿಗುತ್ತಲ್ಲ. ಸೊ ಈ ಗ್ಯಾಪಲ್ಲಿ ರಿಕವರ್ ಆಗ್ಬಿಟ್ಟು ಬರಲಿ ಅನ್ನೋ ಥರ ಇದನ್ನ ಮಾಡಿದ್ದಾರೆ ಅಷ್ಟೇ. ಜೊತೆಗೆ ಇದರಲ್ಲಿ ಏನು ಪರ್ಫೆಕ್ಟಾಗಿ ಎಲ್ಲ 100% ಕ್ರಿಕೆಟಿಂಗ್ ರೂಲ್ಸ್ಗಳು ಇದ್ದೇ ಇರುತ್ತೆ ಅಂತಲ್ಲ, ಇವರ ಓನ್ ರೂಲ್ಸ್ಗಳಂತೂ ಇದ್ದೇ ಇರುತ್ತೆ. ಸೊ ನಾವು ಅದನ್ನು ಇಲ್ಲಾಗರು ನಾರ್ಮಲ್ ಕ್ರಿಕೆಟ್ ರೂಲ್ಸ್ ಇರಬೇಕು ಅಂತ ಹೇಳೋಕ್ಕಾಗಲ್ಲ. ಅವ್ರವ್ರಿಗೆ ಹೆಂಗೇನು ಬೇಕೋ ಆ ಥರ ರೂಲ್ಸ್ಗಳನ್ನ ಮಾಡ್ಕೊಂಡಿದ್ದಾರೆ ಅಂತ ಹೇಳಬೇಕು. ಸೊ ಓಕೆ, ಮೊದಲನೇ ಮ್ಯಾಚ್ ಆಗಿದ್ದು ಮುಂಬೈ ಹೀರೋಸ್ ಮತ್ತು ಕೇರಳ ಸ್ಟ್ರೈಕರ್ಸ್. ಇದರಲ್ಲಿ ಗೆದ್ದಿದ್ದು ಮುಂಬೈ ಹೀರೋಸು. ತೆಲುಗು ವಾರಿಯರ್ಸ್ ವರ್ಸಸ್ ಭೋಜ್ಪುರಿ ಅವರು ಆಡಿದ್ರು, ಅದ್ರಲ್ಲಿ ಗೆದ್ದಿದ್ದು ತೆಲುಗು ವಾರಿಯರ್ಸ್ ಅವರು. ಕೇರಳ ಸ್ಟ್ರೈಕರ್ಸ್ ವರ್ಸಸ್ ಬೆಂಗಾಲ್ ಟೈಗರ್ಸ್ ಅವರು ನೆನ್ನೆ ಮ್ಯಾಚ್ ಆಡಿದ್ರು, ಅದ್ರಲ್ಲಿ ಗೆದ್ದಿದ್ದು ಕೇರಳ ಸ್ಟ್ರೈಕರ್ಸ್ ಅಲ್ಲ, ಬೆಂಗಾಲ್ ಟೈಗರ್ಸ್ ಅವರು. ಕೇರಳದ 2 ಮ್ಯಾಚ್ನು ಕೂಡ ಶಿಸ್ತಾಗಿ ಉಡಾಯಿಸ್ಕೊಂಡಿದ್ದಾರೆ. ಚೆನ್ನೈ ರೈನೋಸ್ ವರ್ಸಸ್ ಪಂಜಾಬ್ ದಿಶೇರ್ ಮೊದಲನೇ ಮ್ಯಾಚು ಇವತ್ತು. ಕರ್ನಾಟಕ ಬುಲ್ಡೋಸರ್ಸ್ ಸೆಕೆಂಡ್ ಮ್ಯಾಚ್ನ ಆಡಿದ್ರೆ ಮುಂಬೈ ಹೀರೋಸ್ ಮೇಲೆ. ಮುಂಬೈ ಹೀರೋಸ್ ಹೈ ಆನ್ ಕಾನ್ಫಿಡೆನ್ಸಲ್ಲಿ ಬರ್ತಾರೆ. ಟೋಟಲ್ ಆಗಿ ಓವರ್ ಆಲ್ ಆಗಿರುವಂಥ 3 ಮ್ಯಾಚ್ನ ನೋಡ್ತು ಅಂತಂದರೆ ಪಾಯಿಂಟ್ಸ್ ಟೇಬಲ್ ಶಿಸ್ತಾಗಿ ಈ ಥರ ಕಾಣಿಸ್ತಾ ಇದೆ. ನೋಡೋಣ ಇವತ್ತು ಏನಕ್ಕೆ ಬೆಂಗಳೂರು ಬುಲ್ಸ್ ಬರ್ತಾಯಿತ್ತು ನನಗೆ ಅವಾಗ ಸೋತ್ರೂ ನನಗೆ ಸೀಸನ್ ಏನೋ ಬಿಟ್ಟೋಗಿಲ್ಲ. ಕರ್ನಾಟಕ ಬುಲ್ಡೋಸರ್ಸ್ ಇವತ್ತು ಅದು ಏನು ಮಾಡ್ತಾರೆ ಅಂತ ನೋಡೋಣ. ಸುಮಾರು ಜನ ಕಾಮೆಂಟಲ್ಲಿ ಆಗ್ತಿದ್ದೇನೋ ಅಂತಂದರೆ ಎಲ್ಲಿ ಬ್ರಾಡ್ಕಾಸ್ಟ್ ಆಗುತ್ತೆ ಅನ್ನೋ ಒಂದು ಕ್ವೆಶನ್ ಇದೆ ನಿಮಗೆ, ಎಲ್ಲಿ ಇದು ಟೆಲಿಕಾಸ್ಟ್ ಆಗುತ್ತೆ ಅಂತ. ಇದು ಎಲ್ಲಿ ಬ್ರಾಡ್ಕಾಸ್ಟ್ ಆಗುತ್ತೆ ಅಂತಂದರೆ ಜಿಯೋ ಸಿನಿಮಾದಲ್ಲಿ ನೀವು ಫೋನಲ್ಲಿ ನೋಡ್ತೀರಾ ಅಂತಂದರೆ, ಅಥವಾ ಟಿ ವಿಲಿ ಕೂಡ ನೋಡ್ಬೋದು. ವೈಫೈ ಕನೆಕ್ಟಿವಿಟಿ ಏನಾದ್ರು ಇದೆ ಅಂತಂದರೆ ಜಿಯೋ ಸಿನಿಮಾ ಅಪ್ಲಿಕೇಶನ್ ಇದು ಬ್ರಾಡ್ಕಾಸ್ಟ್ ಆಗುತ್ತೆ ಡಿಜಿಟಲಲ್ಲಿ. ನೀವೇನಾದ್ರು ಟಿ ವಿಲಿ ನೋಡಬೇಕು ಅಂದರೆ, ಕೇಬಲಲ್ಲಿ ನೋಡಬೇಕು ಅಂದರೆ, DTH ಅಲ್ಲಿ ನೋಡಬೇಕು ಅಂತಂದರೆ ಸೋನಿ ಸ್ಪೋರ್ಟ್ಸ್ 10/5 ಅಲ್ಲಿ ಇದು ಬರ್ತಾ ಇದೆ. ಸೊ ಎಲ್ಲರೂ ಟ್ಯೂನ್ ಇನ್ ಮಾಡಿಕೊಂಡು ನೋಡಬಹುದು. 7 ಗಂಟೆಗೆ ನೋಡಿ. ಏನು ಫಸ್ಟ್ ಮ್ಯಾಚ್ ಎಲ್ಲ ನೀವು ನೋಡಲ್ಲ ನನಗೆ ಗೊತ್ತು. ಸೆಕೆಂಡ್ ಮ್ಯಾಚ್ ನೋಡಿ ನಮ್ಮ ಕರ್ನಾಟಕ ಬುಲ್ಡೋಸರ್ಸ್. ನೋಡೋಣ ಹಿಂಗೆ ಇವತ್ತು ಅದು ಏನು ಮಾಡ್ತಾರೆ ನಮ್ಮ ಕರ್ನಾಟಕ ಬುಲ್ಡೋಸರ್ಸ್. ಮೊದಲನೇ ಮ್ಯಾಚೇ ಸ್ಟ್ರಾಂಗ್ ಬಲಿಷ್ಠವಾಗಿರುವಂಥ ಮುಂಬೈ ಹೀರೋಸ್ಗೆ ಗೀಟ್ರ್ ಆಫ್ ಮಾಡ್ತಾರಾ ಅಂತ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ಸ್ಕ್ವಾಡಿನ ಡಿಸ್ಪ್ಲೇ ಮಾಡಿಲ್ಲ ನಿಮಗೆ, ಸ್ಕ್ವಾಡ್ನ ಡಿಸ್ಪ್ಲೇ ಮಾಡಿದ್ದು ನೋಡ್ತೀರಿ ನಮ್ಮ ಕರ್ನಾಟಕ ಬುಲ್ಡೋಸರ್ಸ್ ಯಾವ ಥರ ಇದೆ ಅಂತ. ಸೊ ಸೆಟ್ ಆಫ್ ರೂಲ್ಸ್ ಸಪ್ರೇಟ್ ಆಗಿದೆ. ಅದೇನೋ ಮೊದಲನೇ 3 ಓವರ್ ಮಾಡಿದಂಥವ್ರು ಫಸ್ಟ್ ಇನ್ನಿಂಗ್ಸಲ್ಲಿ, ಸೆಕೆಂಡ್ ಇನ್ನಿಂಗ್ಸಲ್ಲಿ 3 ಓವರ್ ಮಾಡೋ ಆಗಿಲ್ವಂತೆ, ಬೇರೆಯವ್ರು ಮಾಡಬೇಕಂತೆ. ಜೊತೆಗೆ 3 ಜನ ಓಪನಿಂಗ್ ಬಂದಿರ್ತಾರಲ್ಲ ಫಸ್ಟ್ ಇನ್ನಿಂಗ್ಸಲ್ಲಿ, ಆ 3 ಜನ ಫಸ್ಟ್ ಇನ್ನಿಂಗ್ಸಲ್ಲಿ ನೆಕ್ಸ್ಟ್ ಅಂದರೆ ಸೆಕೆಂಡ್ ಇನ್ನಿಂಗ್ಸಲ್ಲಿ ಓಪನಿಂಗ್ ಬರೋ ಆಗಿಲ್ವಂತೆ. ಸೊ ಒಂಥರ 3 ಜನದ ರೂಲ್ಗಳಂತೂ ಮಾಡ್ಕೊಂಡಿದ್ದಾರೆ. ಸೊ ಇನ್ನೂ ಸಪ್ರೇಟ್ ಸೆಟ್ ಆಫ್ ರೂಲ್ಸ್ಗಳಿರ್ತಾವೆ. ನಮಗೆ ಪರ್ಫೆಕ್ಟಾಗಿ ಪ್ಯಾಟರ್ನ್ ಗೊತ್ತಿಲ್ಲ ಹೆಂಗೆ ಅಂತ ಮ್ಯಾಚ್ ನೋಡಿದ್ಮೇಲೆ ಗೊತ್ತಾಗೋದು. ನೋಡೋಣ ಇನ್ನೂ ಏನೇನು ರೂಲ್ಸ್ ಮಾಡ್ಕೊಂಡಿದ್ದಾರೆ ಅಂತ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ಬಾ.